ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ರಾಮಾಚಾರಿ ಸ್ಟೋರಿನ ನೋಡ್ಕೊಂಬರೋಣ. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಾರು ಅವ್ರ ಅಮ್ಮಂಗೆ ಬಂದು ಕಪಾಳಕ್ಕೆ ಹೊಡೆದಿರ್ತಾಳೆ. ಅದನ್ನು ಬಾಗ್ಲಲ್ಲೇ ನಿಂತ್ಕೊಂಡು ಅಯ್ಯೋ ಕನಸ ಇದು ಅಂತ ಅನ್ಕೋತಿರ್ತಾಳೆ. ಮಾಮ್ ಅಂತ ಬರ್ತಾಳೆ. ಓ ಬಾ ಬೇಬಿ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ರಾಮಾಚಾರಿ ತೀರ್ಕೊಬಿಟ್ರಂತೆ. ಹೌದಾ ಅಮ್ಮ, ನನಗೆ ನನ್ನ ಮೇಲೆ ನಿನಗೆ ತುಂಬ ಕೋಪ ಅಲ್ವಾ, ಅದಕ್ಕೆ ನಾನು ನೋಡೋಕ್ಕೆ ಬರಲಿಲ್ಲ ಬೇಬಿ, ಬೇಜಾರು ಮಾಡ್ಕೋಬೇಡ. ಇರಲಿ ಬಿಡಿ ಅಮ್ಮ, ನಾನು ನಿಮ್ಗೆ ಅಷ್ಟೊಂದು ಸಲ ಅವಮಾನ ಎಲ್ಲ ಮಾಡಿದ್ದೀನಿ, ಹೇಗೆ ಬರ್ತೀರಾ? ಅದಕ್ಕೋಸ್ಕರ ನಾನೇ ಬಂದೆ. ನಾನು ನಿನಗೆ ತುಂಬ ಸಲ ಕಾಲ್ ಮಾಡಬೇಕು ಅಂದ್ಕೊಂಡೆ ಅಮ್ಮ, ಮಾಡೋಕ್ಕಾಗಲಿಲ್ಲ. ಯಾಕೆ ಬೇಬಿ, ನಾನು ನಿನ್ನ ಜೊತೆ ಇಲ್ವಾ? ನಾನು ನಿನ್ನನ್ನು ಹಾಸಿಗೆ ಮೇಲೆ ಬೆಳೆಸಿದ್ದೆ. ಆ ಮಿಡಲ್ ಕ್ಲಾಸ್ ರಾಮಾಚಾರಿನ ಮದುವೆಯಾಗಿ ನಿನ್ನ ಸ್ಥಿತಿ ಹೀಗಾಯ್ತಲ್ಲ ಬೇಬಿ. ಹೌದು ಅಮ್ಮ, ನನ್ನ ರಾಮಾಚಾರಿನ ಮದುವೆ ಆಗಿಬಿಡ್ತು. ನಾನು ಕಂಡ್ಕೊಂಡು ಜೀವನ ನನಗೆ ತಿರುಗ್ಬಾಣ ಆಗ್ಬಿಡ್ತಮ್ಮ. ನನಗಂತೂ ಆ ಮನೇಲಿ ಇರೋಕ್ಕಾಗ್ತಿಲ್ಲ ಅಮ್ಮ. ಎಲ್ರಿಗೂ ರಾಮಾಚಾರಿ ಇರುವಾಗ ಚೆನ್ನಾಗಿ ನೋಡ್ಕೊತಿದ್ರು, ಈಗ ಮನೆ ಹಾಳು ಥರ ನೋಡ್ಕೊತಿದ್ದಾರೆ ಅಮ್ಮ ಅಂತ ಹೇಳ್ತಾರೆ. ಹೌದಾ, ಎಷ್ಟು ತಿಂಗಳು ಬೇಬಿ ಅಂತ ಹೇಳ್ತಾರೆ. 7 ತಿಂಗಳು ಅಮ್ಮ, ಈಗ 7 ತಿಂಗಳು ಬಿದ್ದಿದೆ. ಹೌದಾ, ಬಾ ಕಾಫಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಾ ಕೂತಿರೋ ಅಂತ ಕೂತಿರ್ತಾರೆ. ಹಾಗಾಜಿಕ್ಕೆ ಓಹೋ ನಿಮ್ಮಮ್ಮ ಭಾರಿ ಒಳ್ಳೆಯಳು, ತುಂಬ ನಾಟ್ಕಳೆ ಆಗ್ತದೆ, ನಿಂತ ಕೇಳ್ಕೊಬೇಕು ಅಂತಿರೋದೇ ಬೇರೆ ಚಾರು ಅಂತ ಹೇಳ್ತಾರೆ. ನನಗೂ ಗೊತ್ತು ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಅಜ್ಜಿ ಮತ್ತು ಜಾನಕಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆಗ ಅಜ್ಜಿ, ನನಗೆ ಚಾರುನ ನೋಡಿದರೆ ತುಂಬ ಬೇಜಾರಾಗುತ್ತೆ, ನಿದ್ರೆ ಬರಲ್ಲ, ಊಟ ಸೇರಲ್ಲ, ಇಂಥ ಚಿಕ್ಕ ವಯಸ್ಸಿಗೆ ತನ್ನ ಗಂಡನ ಕಳ್ಕೊಂಡು ಒಂಟಿಯಾಗಿದ್ದಾಳಲ್ಲ ಅಂತ ಅನಿಸ್ತಿದೆ. ನಾವು ಒಂದು ಸರಿದಾರಿ ಅಂತ ಅಂದರೆ ಅವ್ಳಿಗೆ ಇನ್ನೊಂದು ಮದುವೆ ಮಾಡೋದೇ ಸರಿದಾರಿ ಅಲ್ವಾ ಅಂತ ಮಾತಾಡ್ಕೊತಿರ್ತಾರೆ. ಮುರಾರಿ, ಏನು ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಹೌದು, ಚಾರುನ ನೋಡಿದರೆ ತುಂಬ ಬೇಜಾರಾಗುತ್ತಪ್ಪ, ಅವಳು ಒಂಟಿ ಆಗಿಬಿಟ್ಟಿದ್ದಾಳೆ, ಹಿಂದೆ ಮುಂದೆ ಯಾರೂ ಇಲ್ಲ, ಹಾಗಾಗಿ ನಾವು ಇನ್ನೊಂದು ಮದುವೆ ಮಾಡಬೇಕು. ಯಾರು ಏನೇ ಮಾತಾಡಿದ್ರು ಪರವಾಗಿಲ್ಲ, ಗಂಡಿನ ಆಸರೆ ಇದ್ರೇ ಒಂದು ಜೀವನ ಸಾರ್ಥಕ ಆಗೋದು ಅಂತ ಹೇಳ್ತಿರ್ತಾರೆ. ಹ್ಞೂ ಮಾಡಿ, ಅದಕ್ಕೆ ರಾಮಾಚಾರಿನೇ ಗಂಡ ಆಗಿರ್ತಾನೆ ಅಂತ ಮುರಾರಿ ಹೇಳ್ತಿರ್ತಾನೆ. ಹೌದು, ಯಾಕೆ ನಿರ್ಧಾರ ತಗೊಂಡಿದ್ದೀರಾ ಅಂತ ಹೇಳ್ತಾರೆ. ನಮಗೆ ಚಾರುನ ನೋಡಿದರೆ ತುಂಬ ಬೇಜಾರಾಗುತ್ತಪ್ಪ, ಅವಳು ಒಂಟಿಯಾಗಿ ಇರಬಾರ್ದು, ಒಂಟಿಯಾಗಿ ಜೀವನನ ನಡೆಸೋಕ್ಕಾಗಲ್ಲ ನಾವೇ, ಹಾಗಾಗಿ ಅವಳು ಕೂಡ ಒಂಟಿಯಾಗಿ ಇರೋದು ಬೇಡ. ಮಾಮ್, ತುಂಬ ಕಾಫಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಅವಾಗ ಹೇಗೆ ಮಾಡ್ತಿದ್ರಿ ಟೇಸ್ಟು, ಈಗಲೂ ಅದೇ ಥರ ಇದೆ ಮ್ಯಾಮ್, ಟೇಸ್ಟು ತುಂಬಾ ಚೆನ್ನಾಗಿದೆ. ಎಷ್ಟು ದಿವಸ ಆಯಿತು, ನನಗೆ ನಿನ್ನ ಮಡ್ಲೇ ಬೇಕು ಮ್ಯಾಮ್, ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನ್ನಿಸ್ತಿದೆ. ಬೇಬಿ, ನಾನೊಂದು ಕೇಳ್ತೀನಿ, ನೀನು ಅದು ಮಾಡ್ತೀಯಾ ಅಂತ ಹೇಳ್ತೀನಿ. ಏನು ಹೇಳ್ತೀಯಾ? ಏನು ಹೇಳಿದ್ರು ಕೇಳ್ತೀನಿ ಮ್ಯಾಮ್, ಏನು ಹೇಳು ಮ್ಯಾಮ್, ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಆ ಮಿಡಲ್ ಕ್ಲಾಸ್ ರಾಮಾಚಾರಿನ ಬಿಟ್ಟು ಬಂದು ಆಯಿತು ನೀನು, ಹಾಗಾಗಿ ಅವನು ಹೊಟ್ಟೆಲಿ ಬೆಳೀತಿರೋ ಅಂತಹ ಈ ಪಿಂಡನೂ ಕೂಡ ತೆಗೆಸ್ಬಿಡು ಬೇಬಿ ಅಂತ ಹೇಳ್ತಾರೆ. ಇಲ್ಲ ಮ್ಯಾಮ್, ತೆಗ್ಸೋಕ್ಕಾಗಲ್ವಂತೆ, ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ ಇದಕ್ಕಿಂತ ಮುಂಚೆ, 7 ತಿಂಗಳು ಆಗಿದೆ, ತೆಗ್ಸೋಕ್ಕಾಗಲ್ಲ, ನನ್ನ ಜೀವಕ್ಕೆ ಅಪಾಯ ಅಂತ ಹೇಳ್ತಾರೆ. ಏನು ಮಾಡೋದು? ಅಯ್ಯೋ ಹೌದಾ, ಹಾಗಾದರೆ ಬೇಡ ಬೇಬಿ, ಇರಲಿ ಬಿಡು, ಇನ್ನು ಇಷ್ಟು ದಿವಸನೇ ಇದೀನಂತೆ, ಇನ್ನು 3 ತಿಂಗಳಲ್ವಾ, ಮಗುನ ಎತ್ತು ಅವ್ರ ಕೈಲಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನಿಮ್ಮ ಫ್ಯಾಮಿಲಿನೂ ಬೇಡ, ರಾಮಾಚಾರಿನೇ ಬೇಡ ಅಂತ ಅಂದಲ್ಲ, ಆ ಮಗು ನನಗೆ ಯಾಕೆ ಮಾಮ್, 3 ತಿಂಗಳು ಅವ್ರ ಮನೇಲಿದ್ದು ಆ ಮಗುನ ಎತ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಮ್ಯಾಮ್ ನಿನ್ನ ಹತ್ರ. ನಾನು ನಿನ್ನ ಯಾವತ್ತೂ ಬಿಟ್ಟೋಗಲ್ಲ ಮಾಮ್, ಇನ್ನು ನಾನು ಲೈಫ್ನ ಎಂಜಾಯ್ ಮಾಡಬೇಕು, ನನಗೆ ಇಷ್ಟು ದಿನ ನನಗೆ ಬೇಜಾರಾಗಿ ಹೋಗಿದೆ, ಆ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾರೆ. ಹ್ಞೂ ಆಯ್ತಮ್ಮ, ಹಾಗೆ ಮಾಡು ಅಂತ ಹೇಳ್ತಾರೆ ಚಾರುನ. ಆಗ ಸ್ವಲ್ಪ ಜೆಕೆಗೆ ಡೌಟ್ ಬರುತ್ತೆ, ಇದೇನಿದು ಹಿಂಗೆ ಹೇಳ್ತಿದ್ದಾಳಲ್ಲ ಇವಳು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾರೆ, ಇಲ್ಲಿ ಏನೋ ಕೊಂಡು ಡ್ರಾಮಾ ನಡೀತಿದೆ ಅಂತ ಹೇಳ್ತಾ ಇರ್ತಾರೆ. ಆದರೂ ಚಾರು ತುಂಬ ಹುಷಾರಾಗಿ ಮಾತಾಡ್ತಿದ್ದಾಳೆ. ಇನ್ನೇನು ಮಾಡಬೇಕು ಹೇಳು ಮಾಮ್, ನಾನು ಪ್ರಾಣ ಕೊಡಬೇಕಾ ನಿನಗೆ, ಹೇಳು, ನಾನು ಪ್ರಾಣನಾದರೂ ಕೊಡ್ತೀನಿ, ಆಗಲಾದ್ರೂ ನಿನಗೆ ನಂಬಿಕೆ ಬರ್ತೀನಿ. ಇಲ್ಲ ಬೇಬಿ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಆಯಿತಾ, ಆ ಪಿಂಡನ ತೆಗೆದು ಕೊಟ್ಬಿಟ್ಟು ಬಂದುಬಿಡು ಆ ಮನೆಯಿಂದ, ನಾನು ನಿನ್ನನ್ನು ತುಂಬ ಖುಷಿಯಾಗಿ ಪ್ರಿನ್ಸಸ್ ಥರ ನೋಡ್ಕೋತೀನಿ ಆಯಿತಾ ಅಂತ ಹೇಳ್ತಾಳೆ. ಹೇಳಿಬಿಟ್ಟು ಚಾರು ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಮಾನ್ಯತೆಗೆ ತುಂಬ ಖುಷಿಯಾಗುತ್ತೆ. ಹೊರಗಡೆ ರಾಮಾಚಾರಿ ವೆಯ್ಟ್ ಮಾಡ್ತಾ ಇರ್ತಾನೆ. ಆಗ ಚಾರು ಬರ್ತಾರೆ. ಅಬ್ಬಾ ಬಂದ್ರ ಮೇಡಮ್, ನೀವು ನಮ್ಮ ಮಗು ಬರೋವರೆಗೂ ನನಗಂತೂ ನನ್ನ ಜೀವ ಇಲ್ಲೇ ಇರಲಿಲ್ಲ, ನಂಗೆ ಅಷ್ಟು ಭಯ ಆಗೋಯ್ತು. ಯಾಕೆ ರಾಮಾಚಾರಿ, ನಾನು ಫಸ್ಟೇ ಹೇಳೋಗಿದೆ ತಾನೇ, ನಾನು ಯಾರು, ರಾಮಾಚಾರಿ ಹೆಂಡ್ತಿ, ಇದನ್ನೆಲ್ಲ ನನಗೆ ಹೇಳ್ಕೊಡ್ಬೇಕಾ? ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಡ್ರಾಮಾದಲ್ಲಿ ಫಸ್ಟ್ ಪ್ರೈಸ್ ಬರ್ತಿತ್ತು ಗೊತ್ತಾ, ನನಗೆ ಫಸ್ಟ್ ಬರ್ತಿತ್ತು, ಅಷ್ಟು ಚೆನ್ನಾಗಿ ಡ್ರಾಮಾ ಮಾಡಿ ಬಂದಿದ್ದೀನಿ. ಅವರು ನಂಬೋ ಥರ ಎಲ್ಲ ರೀತಿ ಮಾತಾಡಿದ್ದೀನಿ ಗೊತ್ತಾ ಅಂತ ಹೇಳ್ತೀರಿ. ಅಯ್ಯೋ ಏನೇನು ಮಾತಾಡಿದ್ರಿ ಹೇಳಿ ಮೇಡಮ್, ತುಂಬ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ ನನಗೆ. ಹೌದು, ಫಸ್ಟು ಅವರು ನಂಬೋ ಥರ ಹತ್ಕೊಂಡು ಕರ್ಕೊಂಡೆಲ್ಲ ಮಾತಾಡಿದೆ, ಮಗು ಬಗ್ಗೆ, ಅವರು ಇರೋದೇ ಮಗು ಬಗ್ಗೆ ಟಾರ್ಗೆಟು. ರಾಮಾಚಾರಿ ನಮ್ಮ ಮಗುನ ಒಟ್ಟಿನಲ್ಲಿ ಸಾಯಿಸಬೇಕು, ತೆಗೆಸ್ಬಿಡ್ಬೇಕು ಅಂತ, ಹಾಗಾಗಿ ಈಗ 7 ತಿಂಗಳಾಗಿದೆ, ಎಲ್ಲ ತೆಗ್ಸೋಕ್ಕಾಗಲ್ಲ ಅಂತ ಹೇಳಿದೆ ಡಾಕ್ಟರ್. ಇನ್ನು 3 ತಿಂಗಳಲ್ಲಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ವೆರಿ ಗುಡ್, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಯಾಕೆ ರಾಮಾಚಾರಿ ಹೇಳ್ತಿದ್ದೀರಾ, ಇಷ್ಟು ಪ್ರೀತಿಸುವಂಥ ಹೆಂಡ್ತಿ ಇನ್ನು ನನಗೆ ಯಾವ ಜನ್ಮದಲ್ಲೂ ಸಿಗ್ತಿರಲಿಲ್ಲ, ಅದಕ್ಕೋಸ್ಕರ ನನಗೆ ಹರಳು ಬರ್ತಿದೆ ಅಂತ ಹೇಳ್ತಾನೆ. ಆಗ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೋಗ್ತಾರೆ. ಇನ್ನೊಂದು ಕಡೆ
ಆಯಿತಾ ಫುಲ್ಲು ಖುಷಿಯಾಗಿರ್ತಾರೆ. ನೋಡ್ದ ಜೆಕೆ ನನ್ನ ಮಗಳು ಹೇಗೆ ಬಂದು ನನ್ನ ಮಗಳು ನನ್ನ ಹತ್ರ ಬಂದೇ ಬಿಟ್ಲು ಅಂತ ಹೇಳ್ತಾರೆ. ಇಲ್ಲ ಮ್ಯಾಮ್ ಯಾಕೋ ಇಲ್ಲಿ ಏನೋ ಡೌಟ್ ಹೊಡಿತಿದೆ, ನಿನ್ಗೆ ಯಾವಾಗಲೂ ಡೌಟು ಜೆಕೆ ಅಂತ ಕೇಳ್ತಾರೆ. ಹೌದು ಅವ್ರ ಮನೇಲಿ ಯಾಕೆ ಇರಬೇಕು, ಇಲ್ಲೇ ಇರ್ಬೋದಲ್ಲ, ಯಾಕೆ ಅಂದರೆ ಅದು ಅವ್ರ ಮನೆ ಮಗು, ಇಲ್ಲಿ ಬಂದವರು ತಂಟೆ ತಕರಾರು ಮಾಡ್ಬೋದು. ಹಾಗಾಗಿ ಇಷ್ಟೇ ದಿವಸ ಇದ್ದಾಳಂತೆ, ಇನ್ನು 3 ತಿಂಗಳು ಇರೋಕ್ಕಾಗಲ್ವಾ. ಹಾಗಾಗಿ ನನ್ನ ಬೇಬಿ ಯೋಚನೆ ಮಾಡಿದ್ದಾಳೆ ಆ ಮಗುನ ಕೊಟ್ಬಿಟ್ಟು ಬರ್ತೀನಿ ಅಂತ. ಜೆಕೆ ಇನ್ನು ಯಾವುದೇ ಕಾರಣಕ್ಕೂ ನೀನು ಡೌಟ್ ಪಡಬಾರ್ದು, ನಿಂದು ಡೌಟ್ ಪಡೋದೇ ಆಗೋಯ್ತು. ನನ್ನ ಬೇಬಿ ಬಂದಿದ್ದಾಳೆ, ಬುದ್ಧಿ ಇಲ್ಲ ನಿನಗೆ, ಅದಕ್ಕೋಸ್ಕರ ಹೀಗೆ ಮಾತಾಡ್ತೀಯ. ನನಗೆ ಬುದ್ಧಿ ಇದೆ, ಹಾಗಾಗಿ ನಾನು ಎಷ್ಟು ಹುಷಾರಾಗಿ ಮಾತಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಿರ್ತಾರೆ. ಆಗ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬೈಕಲ್ಲಿ ಬರ್ತಿರ್ಬೇಕಾದ್ರೆ ರಾಮಾಚಾರಿ ಗಾಡಿ ನಿಲ್ಲಿಸು ಅಂತ ಹೇಳ್ತಾರೆ. ಯಾಕೆ ಮೇಡಮ್ ಅಂತ ಕೇಳಿದಾಗ ಅಲ್ಲಿ ಬಾಳೆ ಎಲೆ ಕಾಣ್ತಿದೆಯಲ್ಲ ಅದನ್ನು ಕಿತ್ಕೊಂಬರೋಕು ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಹೋಗು ಕಿತ್ಕೊಂಬರೋಕು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮುರಾರಿ ಬಂದಿರ್ತಾನೆ. ಅದಕ್ಕೆ ಬಂದ್ರಾ ಅಂತ ಕೇಳ್ತಾರೆ. ಏನಿದು ಮುರಾರಿ ನೀನು ಇಲ್ಲೇ ಬಂದಿದ್ಯಾ ಅಂತ ಹೇಳ್ತಾರೆ. ಹೌದು ಅದಕ್ಕೆ ನಾವು ಇಲ್ಲಿಗೆ ಬರೋ ಟೈಮಿಗೆ ಕರೆಕ್ಟಾಗಿ ಊಟ ತೊಗೊಂಡು ಬನ್ನ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೆ. ಊಟನಾ ಯಾಕೆ ಚಾರು ಅಂತ ಕೇಳ್ತಾರೆ. ಬಾಳೆದೆಲೆ ಅದಕ್ಕೆ ತರಿಸಿದ್ದು. ಹೌದು ನಾವು ಮನೇಲಿ ಒಟ್ಟಿಗೆ ಪ್ರೀತಿಯಿಂದ ಇರೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನನಗೆ ನಿನ್ನ ಜೊತೆ ಊಟ ಮಾಡಬೇಕು, ನಿನ್ನ ಕೈ ತುತ್ತು ತಿನ್ನಬೇಕು ಅಂತ ನನಗೆ ತುಂಬ ಆಸೆ ಆಗಿದೆ ರಾಮಾಚಾರಿ, ಅದಕ್ಕೋಸ್ಕರ ಇದನ್ನು ತರಿಸ್ದೆ ಅಂತ ಹೇಳ್ತಾರೆ. ಹೌದಾ, ನಿಮ್ಮ ಬಸ್ರಿ ಬಗ್ಗೆ ಇನ್ನೂ ಏನೇನಿದೆಯೋ ಗೊತ್ತಿಲ್ಲ, ಆಯಿತು ಗಂಡನಾಗಿ ಅದನ್ನೆಲ್ಲ ನಾನು ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಊಟನ ತಿನ್ನಿಸ್ತಾ ಇರ್ತಾರೆ. ಹೌದು ನಾನು ನಿನ್ನ ಕೈಲಿ ತುತ್ತು ತಿನ್ನಬೇಕು ಅಂತ ಹೇಳ್ಬಿಟ್ಟು, ಇದು ನನ್ನ ಹೆಂಡತಿ ತುತ್ತು, ಇದು ನನ್ನ ಮಗು ತುತ್ತು ಅಂತ ಹೇಳ್ಬಿಟ್ಟು ಹಾಗೆ ತುಂಟಾಟ ಕೊಂಡು ಊಟನ ಮಾಡಿಸ್ತಿರ್ತಾರೆ. ಹೌದು ನಾವು ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊತಿದ್ದು ರಾಮಾಚಾರಿ ಗೊತ್ತಾ, ನೀನು ಇಲ್ಲದೆ ಇದ್ದಿದ್ರೆ ನಾನಂತೂ ಖಂಡಿತ ಬದುಕ್ತಾರಲ್ಲ ರಾಮಾಚಾರಿ ಅಂತ ಹೇಳ್ಬಿಟ್ಟು, ಇದು ನನ್ನ ಮಗು ತುತ್ತು ಅಂತ ಕೊಡ್ತೇನೆ. ಹೌದಾ ಕಚ್ಚಿದ ಅಂತ ಹೇಳ್ದೆ. ಅಯ್ಯೋ ನಾನಲ್ಲ, ನನ್ನ ಮಗು ಕಚ್ಚಿದ್ದು ಅಂತ ಹಾಗೆ ಸುಮ್ಮನೆ ಹಾಗೆ ತರಲೆ ಮಾಡ್ತಾ ಇರ್ತಾರೆ. ಆಗ ಮುರಾರಿ ಅದನ್ನು ನೋಡ್ತಾ ಇರ್ತಾರೆ. ಅಯ್ಯೋ ನನಗಂತೂ ಸಾಕಾಯಿತು, ಇಲ್ಲೊಬ್ಬ ಬಡಪಾಯಿ ನಿಂತಿದ್ದೀನಿ ಅನ್ನೋದನ್ನು ನೀವು ಮರ್ತೋಗ್ಬಿಟ್ಟಿದ್ದೀರಾ. ಹೌದು ನಡೀಲಿ ನಿಮ್ಮ ಪ್ರೀತಿ ಪ್ರೇಮ ಪಾಠ ನಡೀಲಿ, ಇನ್ಯಾಕೆ ನಾನಿಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೊರಡ್ತೀನಿ ಮುರಾರಿ ಅಂತ ಹೇಳ್ತೇನೆ. ಮುರಾರಿ ನಿಂತ್ಕೊಳ್ಳು ಅಂತ ಹೇಳ್ತಾರೆ. ನಾನೇನಕ್ಕೆ ಇಲ್ಲಿ, ನಾನು ಹೊರಡ್ತೀನಿ ಅಂತ ಹೇಳ್ತಾನೆ. ನಡೀಲಿ ನಿಮ್ಮ ಪ್ರೀತಿ ಪ್ರೇಮ ಪಾಠ ಅಂತ ಹೇಳ್ಬಿಟ್ಟು ಅಯ್ಯೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುರಾರಿ ಹೋಗ್ತಾನೆ. ನಂತರ ತೊಗೊಳ್ಳಿ ಮೇಡಮ್ ತಿನ್ನಿ ಅಂತ ತಿನ್ನಿಸ್ತಾ ಇರ್ತಾರೆ. ಹಾಗೆ ಅದೇ ಟೈಮ್ಗೆ ಜೆ.ಕೆ ಕೂಡ ಬರ್ತಾನೆ. ಅದು ಯಾವುದೋ ಸೈಟ್ ನೋಡೋಕ್ಕೆ ಅಂತ ಬಂದಿರ್ತಾನೆ. ಮಾತಾಡ್ಕೊಂಡು ಹಾಗೆ ಬರ್ತಿರ್ತಾನೆ. ಅವರು ಯಾರೋ ಒಬ್ಬರ ಜೊತೆ ಮಾತಾಡಿಕೊಂಡು ಹಾಗೆ ಬರ್ತಾ ಇರ್ತಾನೆ. ಅದೇ ಟೈಮ್ಗೆ ಜೆ.ಕೆ ಚಾರುಗೆ ಊಟ ಮಾಡಿಸ್ತಿರೋದನ್ನು ನೋಡ್ತಾನೆ. ಏನಿದು ಚಾರುನ ರಾಮಾಚಾರಿನ ಹೆಂಗಿದೆಯಲ್ಲ ಅಂತ ಅವನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಾನೆ. ಇಷ್ಟು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದಾಳೆ, ಇವನು ಯಾಕೆ ಕೃಷ್ಣನ ಜೊತೆ ಊಟ ಮಾಡ್ತಿದ್ದಾಳೆ ಅಂತ ಅನ್ಕೋತಿರ್ತಾಳೆ. ಆಗ ಇನ್ನೊಂದೆರಡು ಸಲ ಕಣ್ಣ ಫುಲ್ಲು ಉಜ್ಬಿಟ್ಟು ನೋಡ್ತಾನೆ. ಹೌದು ಇದು ಚಾರುನೇ, ಹೌದು ಮೋಸ್ಟ್ಲಿ ಇವನು ರಾಮಾಚಾರ ಇರ್ಬೋದು. ಹಾಗಾದರೆ ಸತ್ತಿದ್ದು ಕೃಷ್ಣನ. ಅಯ್ಯೋ ದೇವರೇ ಎಂಥ ಕೆಲಸ ಆಗೋಯ್ತು ಅಂತ ಹೇಳ್ತಾರೆ. ಅವ್ರನ್ನೇ ನೋಡ್ತಿರ್ತಾರೆ. ಆಗ ಚಾರು ಅವನ್ನ ನೋಡ್ತೇನೆ. ಯಾಕೆ ಏನಾಯಿತು, ನಮ್ಮನ್ನು ಯಾರೋ ನೋಡ್ತಿದ್ದಾರೆ. ಅಯ್ಯೋ ಯಾರೂ ಇಲ್ಲಕ್ಕಂತೆ, ಊಟ ಮಾಡಿ ಮೇಡಮ್ ನೀವು ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಿರ್ತಾರೆ. ಹಾಗಾದರೆ ಸತ್ತಿದ್ದು ಕೃಷ್ಣ ರಾಮಾಚಾರಿ ಅಲ್ಲ, ಇದು ಕನ್ಫರ್ಮು, ಮೊದಲು ಎಡ್ ಮೇಡಮ್ಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಫೋನ್ ಮಾಡಿ ತಿಳಿಸ್ತೀನಿ. ಅಯ್ಯೋ ದೊಡ್ಡ ಅನಾಹುತ ಆಗೋತಿಲ್ಲ, ಹಾಗಾದರೆ ರುಕ್ಕು ಅವ್ನ ಗಂಡನ್ನೇ ಸಾಯಿಸಿದ್ಲ ಅಂತ ಹೇಳ್ತಾರೆ. ಆ ಟೈಮ್ಗೆ ಫೋನ್ ಮಾಡ್ತಾನೆ. ಎಡ್ ಮೇಡಮ್ ಒಂದು ಅನಾಹುತ ನಡೆದೋಗಿದೆ, ನಾನು ನೀವು ಅಂದ್ಕೊಂಡಂಗೆ ರಾಮಾಚಾರಿ ಸತ್ತಿಲ್ಲ ಮೇಡಮ್, ಇಲ್ಲಿ ಸತ್ತಿರೋದು ಕೃಷ್ಣ, ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ಸರಿಯಾಗಿ ಹೇಳು. ಹೌದು ಮೇಡಮ್ ಸತ್ತಿರೋದು ರಾಮಾಚಾರಿ ಅಲ್ಲ ಕೃಷ್ಣ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.